ಹೇಗಿದ್ದೀರಿ ಎಲ್ಲ, ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ನಾನು ನಮ್ಮ ವಿಂಡೋಸ್ 11 ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿ ನಾವು ಡಾರ್ಕ್ ಥೀಮನ್ನು ಹೇಗೆ ಎನೇಬಲ್ ಮಾಡ್ಬೋದು ಅಂತ ತೋರಿಸಿಕೊಡ್ತೀನಿ. ವಿಂಡೋಸ್ 10 ಡಿಫಾಲ್ಟ್ ಆಗಿ ಲೈಟ್ ಥೀಮ್ ಜೊತೆ ಬರುತ್ತೆ. ನಿಮಗೇನಾದರೂ ಡಾರ್ಕ್ ಥೀಮ್ ಬೇಕಂತ ಇದ್ದರೆ ನೀವು ನಿಮ್ಮ ಡೆಸ್ಕ್ಟಾಪ್ನಲ್ಲಿ ಒಂದು ಸಲ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಪರ್ಸ್ನಲೈಸ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಅದು ಪರ್ಸ್ನಲೈಸೇಷನ್ ಸೆಟ್ಟಿಂಗ್ಸ್ ವಿಂಡೋವನ್ನು ಓಪನ್ ಮಾಡುತ್ತೆ. ಇಲ್ಲಿ ನಾವು ಥೀಮ್ಸ್ ಅಂತ ನೋಡ್ಬೋದು. ಇದರ ಮೇಲೆ ಒಂದು ಸಲ ಕ್ಲಿಕ್ ಮಾಡಬೇಕು. ಆಗ ನಾವಿಲ್ಲಿ ಕರೆಂಟ್ ಥೀಮ್ ವಿಂಡೋಸ್ ಲೈಟ್ ಅಂತ ನೋಡ್ಬೋದು. ಅಂದರೆ ವಿಂಡೋಸ್ ಲೈಟ್ ಥೀಮ್ ಏನಿದೆ ಅದು ಈಗ ಯೂಸ್ ಆಗ್ತಾ ಇದೆ. ನಾವು ಇಲ್ಲಿ ಬೇರೆ ಬೇರೆ ಥೀಮ್ ಆಪ್ಷನ್ಗಳನ್ನ ನೋಡ್ಬೋದು. ನಮಗೆ ಯಾವ ಥೀಮ್ ಇಷ್ಟ ಆಗುತ್ತೋ ಅದ್ರ ಮೇಲೆ ನಾವು ಒಂದು ಸಲ ಕ್ಲಿಕ್ ಮಾಡಿ ಅದನ್ನು ಅಪ್ಲೈ ಮಾಡ್ಬೋದು. ನಾನೀಗ ಇಲ್ಲಿ ವಿಂಡೋಸ್ ಡಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದು ವಿಂಡೋಸ್ ಡಾರ್ಕ್ ಥೀಮನ್ನು ಅಪ್ಲೈ ಮಾಡುತ್ತೆ. ಇದೇ ರೀತಿ ನೀವು ಇಲ್ಲಿ ನಿಮಗೆ ಬೇಕಾದ ಥೀಮ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಅಪ್ಲೈ ಮಾಡ್ಬೋದು. ಒಂದು ವೇಳೆ ನಿಮಗೆ ಲೈಟ್ ಥೀಮ್ ವಾಪಸ್ ಬೇಕಂತ ಇದ್ದರೆ ನೀವು ಇದೇ ಸೆಟ್ಟಿಂಗ್ಸ್ಗೆ ಬಂದು ಇಲ್ಲಿ ವಿಂಡೋಸ್ ಲೈಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಲೈಟ್ ಥೀಮ್ ಸಿಗುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಈ ರೀತಿ ನಾವು ನಮ್ಮ ವಿಂಡೋಸ್ 11 ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಡಾರ್ಕ್ ಥೀಮನ್ನು ಎನೇಬಲ್ ಮಾಡ್ಬೋದು. ಒಂದು ವೇಳೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಂತ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.